ನಮಸ್ಕಾರ ನನ್ನ ಪ್ರೀತಿಯ ಕೇಳುಗರಿಗೆ. ನಾನು ಗೋನಿಬಸಪ್ಪ ಕರ್ಗಳಿ ಮಾತನಾಡ್ತಾ ಇದ್ದೇನೆ. ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟ ನಷ್ಟಗಳ ದಾಟಿ ಈಗ ಒಂದು ಉನ್ನತ ಹಂತಕ್ಕೆ ಬೆಳೆದಿರುವ ಅದೆಷ್ಟೋ ವ್ಯಕ್ತಿಗಳ ಬಾಳಲ್ಲಿ ಸಂತೋಷ ಸಂಭ್ರಮ ಬೆಳಗ್ತಾ ಇರುವಂಥ ಸಂದರ್ಭದಲ್ಲಿ ಕಳ್ಳರಂತೆ, ವಂಚಕರಂತೆ, ದರೋಡೆಕೋರರಂತೆ ನೀಚ ದುಷ್ಟ ಮನಸ್ಥಿತಿಯಿಂದ ಮಾಟ ಮಂತ್ರ ವಾಮಾಚಾರದ ಹೆಸರಲ್ಲಿ ನಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿಯನ್ನು ಕೆಡಿಸಿ ರಾಕ್ಷಸರಂತೆ ಪ್ರತಿನಿತ್ಯ ನಮ್ಮ ಪರದಾಟವನ್ನು ಗಮನಿಸುತ್ತಾ ಸಂಭ್ರಮ ಪಡುವ ಆ ನೀಚರಿಗೆ, ಆ ಪಾಪಿಗಳಿಗೆ ನನ್ನದೊಂದು ಧಿಕ್ಕಾರ. ನಿಮಗೆ ಸಾಧ್ಯವಾದರೆ ಕಷ್ಟ ನಷ್ಟ ಅನುಭವಿಸಿ ಈಗ ಒಳ್ಳೆಯ ಸಾಧನೆ ಮಾಡುತ್ತಿರುವವರಿಗೆ ಸಹಕಾರ ಮಾಡಿ. ಅವರನ್ನು ನಿಮ್ಮ ಜೊತೆ ಕೂರಿಸಿಕೊಂಡು ಜೀವನದ ಮೌಲ್ಯಗಳ ಬಗ್ಗೆ ತಿಳಿ ಹೇಳಿ. ಅವ್ರ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಆಡಬೇಡಿ. ಒಂದು ವೇಳೆ ನೀವು ಇನ್ನೊಬ್ಬರ ಜೊತೆ ಮಾತಿಗೆ ಕೂತಾಗ ಅಲ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಅಲ್ಲಿ ಅವ್ರ ಬಗ್ಗೆ ಒಳ್ಳೆಯದನ್ನೇ ಮಾತಾಡಿ. ಈ ಎಲ್ಲ ಪ್ರಕ್ರಿಯೆಗಳನ್ನು, ಈ ಎಲ್ಲ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಆ ವ್ಯಕ್ತಿ ನಿಮ್ಮನ್ನು ಪ್ರತಿನಿತ್ಯ ನೀವು ಮಾಡಿದ ಪುಣ್ಯದ ಕೆಲಸದ ಬಗ್ಗೆ ಮಾತಾಡುತ್ತಾ ಅವರು ನನ್ನ ಪಾಲಿನ ಗುರು, ಅವರು ದೇವ್ರ ಸಮ ಅಂತ ತನ್ನ ಸ್ನೇಹಿತರ ಜೊತೆ, ಮನೆಯವರ ಜೊತೆ, ಬಂಧುಗಳ ಜೊತೆ ನಿಮ್ಮ ಬಗ್ಗೆ ಸದಾ ಹೇಳ್ತಾನೆ ಆ ವ್ಯಕ್ತಿ. ಎಷ್ಟೋ ಜನ ಅವರ ಸಾಧನೆ, ಅವರ ಯಶಸ್ಸು, ಅವರ ದುಡಿಮೆಯನ್ನು ಸಹಿಸಿಕೊಳ್ಳದೆ ಮಾಟ ಮಂತ್ರ ವಾಮಾಚಾರಗಳ ಹೆಸರಿನಲ್ಲಿ ಅವರ ಜೀವನವನ್ನೇ ನಾಶ ಮಾಡುವ ನೀಚರು. ನಂತರದ ದಿನಗಳಲ್ಲಿ ಅವರು ಪಟ್ಟ ಕಷ್ಟಕ್ಕಿಂತ ಹೆಚ್ಚಾಗಿ ತಾವು ನರಳಿ ನರಕ ಯಾತನೆ ಅನುಭವಿಸಿದ್ದು ಎಷ್ಟೋ ಸಂಗತಿಗಳನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ್ದೇವೆ. ಇವತ್ತಿನ ಈ ಸಂದರ್ಭದಲ್ಲಿ ಎತ್ತ ತಂದೆ ತಾಯಿಗಳಿಗೆ, ಹಡೆದ ಮಕ್ಕಳಿಗೆ, ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ, ನಂಬಿದವರಿಗೆ ಮೋಸ ಮಾಡುವ ಕಲಿಗಾಲವಿದು. ಎಲ್ಲರೂ ಅಂಥವರೇ ಅವರೇ ಅಂತ ಹೇಳ್ತಾ ಇಲ್ಲ. ಅದೆಷ್ಟೋ ಜನ ನಿಸ್ವಾರ್ಥ ಮನಸ್ಸುಳ್ಳ ದೇವರಂಥ ಗುಣದವರು ಸಹ ಇವತ್ತಿನ ಈ ಕಲಿಗಾಲದಲ್ಲಿ ಇದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಸಲಾಂ. ಪ್ರಿಯ ಸ್ನೇಹಿತರೆ, ನಾವು ಇಲ್ಲೇ ಇರಲು ಬಂದವರಲ್ಲ. ನಮಗೆ ಅಂತ ಒಂದು ನಿರ್ದಿಷ್ಟ ಸಮಯವಿದೆ. ಹಣೆ ಬರಹದ ಬರವಣಿಗೆಯಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಆ ಸಮಯ ಬಂದಾಗ ಮೂಕ ಪ್ರಾಣಿಗಳಂತೆ ಭಾರದ ಲೋಕಕ್ಕೆ ಪಯಣ ಬೆಳೆಸಲೇಬೇಕು. ಹಾಗಾಗಿ ಇದ್ದಾಗಲೇ ಎಲ್ಲರೊಂದಿಗೆ ಸಂತೋಷದಿಂದ ನೆಮ್ಮದಿಯಿಂದ ಇರೋದನ್ನು ನಾವೆಲ್ಲರೂ ಕಲಿಯೋಣ. ಮೊದಲಿಗೆ ನಾವೆಲ್ಲರೂ ಮಾನವ ಕುಲದವರು, ಒಂದೇ ರೀತಿಯ ಒಂದೇ ತರಹದ ಮಾನವರಲ್ವೇ? ನಮಗೆ ನಾವೇ ಶತ್ರುಗಳು, ದುಷ್ಟರು ಆಗಿಬಿಟ್ರೆ ಹೇಗೆ ಹೇಳಿ? ಪ್ರಿಯ ವೀಕ್ಷಕರೇ, ಈ ನನ್ನ ಮಾತುಗಳಿಗೆ ತಪ್ಪಾಗಿದ್ದರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರ.